ಹೀರೋ ಆಗಿ ಸಿನಿಮಾದಲ್ಲಿ ಬರ್ತೀವಿ, ಹೇಗೆ ಅನಿಸ್ತಾ ಇದೆ? ನಾನು ಹೀರೋ ಆಗೋದು ತುಂಬ ಖುಷಿ. ಅಂದರೆ ನನಗೂ ಅಷ್ಟು ಯಾರು ಹಂಗೆ ಹೀರೋ ಆಗಿಲ್ಲ, ಸಿಕ್ಕಾಪಟ್ಟೆ ಹೀರೋ ಆಗೋಕ್ಕಾಗಲ್ಲ. ನಾನು ಹೀರೋ ಆಯ್ತೀನಿ ಅಂದರೆ ನನಗೆ ತುಂಬ ಖುಷಿ. ನನಗೆ ತುಂಬ ನಮ್ಮ ತಾಯಿ ಎಲ್ಲ ಹೊಗಳ್ಕೊತಾರೆ, ಏನೋ ಅವನು ಇಷ್ಟು ಗಂಟ ಹೀರೋ ಆಯ್ತಾನಂದರೆ ಅದು ಅವನು ಹಣೆಯಲ್ಲಿ ಬರೆದಿರೋದು ಅಂತ ಅಂತಾರೆ. ಜನಗಳ ಆಶೀರ್ವಾದ ಇದೆಯಲ್ಲ, ನಮ್ಮ ಅಭಿಮಾನಿಗಳ ಆಶೀರ್ವಾದ. ನಿನ್ನ ಪಾತ್ರ ಯಾವ ರೀತಿ ಇರುತ್ತೆ? ಡೈರೆಕ್ಟ್ ಹೇಳಿದ್ರೆ ನಿನ್ನ ಪಾತ್ರ ಯಾವ ರೀತಿ ಇರುತ್ತೆ? ಪಾತ್ರ ಅಂದರೆ ಲವ್ದು ಈ ಥರ ಈ ಥರ ಹೇಳ್ಬೇಕು, ಆ ಥರ ಮಾಡಬೇಕು. ನಾನು ಇದರಲ್ಲ ಲುಂಗಿಯಲ್ಲಿ ಹಳೆ ಬಟ್ಟೆಲೆಲ್ಲ ಬರ್ತೀನಿ, ಆಮೇಲೆ ಬಂದು ಚೇಂಜ್ ಆಯ್ತೀನಿ. ಅವಳು ತುಂಬ ಬಲಿಸ್ತಾಳೆ ನನ್ನ, ಸಿಟಿ ಬಟ್ಟೆ ಹಾಕಿಸ್ತಾಳೆ, ಏನೇನೆಲ್ಲ ಮಾಡಿಸ್ತಾಳೆ. ಹಳೆ ಸ್ಟೈಲ್ ಇರಲ್ಲ, ಇನ್ನು ಪುನಃ ಹೊಸ ಸ್ಟೈಲ್ ಆಯ್ತೀನಿ. ಅಂದರೆ ನೀವು ಅದು ರಿಯಾಲಿಟಿ ಶೋನಲ್ಲಿ ಮಾಡ್ತೀರಲ್ಲ, ಸ್ವಲ್ಪ ಅದೇ ಥರ? ಅದೇ ರೀತಿ ನಿಮಗೆ ಚೇಂಜ್ ಮಾಡ್ತಾರೆ. ಹೇಗೆ ಅನ್ಸುತ್ತೆ? ತುಂಬ ಕಥೆ ಎಲ್ಲ ಚೆನ್ನಾಗಿದೆ. ಆಮೇಲೆ ತುಂಬ ಡೈರೆಕ್ಟ್ರು ಒಳ್ಳೆಯವರು, ಒಳ್ಳೆ ಫ್ರೆಂಡ್ ರೀತಿ ಹೇಳ್ಕೊಡ್ತಾರೆ. ನಾವೊಬ್ಬರು ಕ್ಲೋಸ್ ಫ್ರೆಂಡ್ ಇದ್ದಂಗೆ. ನಮ್ಮ ಅಭಿಮಾನಿಗಳು ಎಲ್ಲ ಅವರೆಲ್ಲ ಆಶೀರ್ವಾದ ಇದ್ದರೆ ನಾನು ಮುಂದೆ. ಈಗ ಈ ಸಿನಿಮಾಕ್ಕೆ ಸ್ವಲ್ಪ ಡೈಲಾಗ್ಲಿ ಸ್ವಲ್ಪ ಬಾಯಿ ತೊಲ್ತದೆ ಅಷ್ಟೇ. ಅದೊಂದು ಡ್ಯಾನ್ಸ್ ಫೈಟ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ. ಆಕ್ಷನ್ ಯಾವ ರೀತಿ ಬೇಕಾದ್ರೆ ಮಾಡ್ತೀನಿ. ಯಾವ ಊರು ನಿಮ್ಮದು? ಊರು ಯಾವುದು? ನಂದು ಊರು ಹಳೆ ಕಾಕನಕೋಟೆ ಕಾಡು. ಯಾವ ಡಿಸ್ಟಿಕ್ ಅದು? ಅದು ಮೈಸೂರು ಡಿಸ್ಟಿಕ್, ತಾಲೂಕು ಚಿಕ್ಕೋಟೆ ತಾಲೂಕು. ಡಿಸ್ಟಿಕ್ ಥರ ಕಾಕನಕೋಟೆ. ಈಗ ನೀನು ಟಿ ವಿನಲ್ಲಿ ಬಂದಾಗ ಲಕ್ಷಾಂತರ ಜನ ಟಿ ವಿನಲ್ಲಿ ಜನ ನೋಡ್ಬಿಟ್ಟು ತುಂಬ ಖುಷಿ ಪಟ್ಟರು. ನಿಮ್ಮ ಮನೆಯವ್ರು ಏನು ಹೇಳ್ತಾರೆ? ತಾಯಿ ತಂದೆ ಎಲ್ಲ ಏನು ಹೇಳ್ತಾರೆ? ತಾಯಿ ತಂದೆಲ್ಲ ತುಂಬ ಖುಷಿ ಪಡ್ತಾರೆ. ಹಿಂಗೆ ಮಾಡಂತಾರೆ, ಅವ್ರ ಜೊತೆ ಚೆನ್ನಾಗಿ ಜಗಳ ಕಾಯ್ಕೋಬೇಡ, ಚೆನ್ನಾಗಿ ಮಾಡು ಹಂಗೆಲ್ಲ ಅಂತಾರೆ. ಅವ್ರು ಹೇಳ್ದಂಗೆ ಕೇಳು ಹಂಗೆಲ್ಲ ಅಂತ. ನಿನ್ನ ಟಿ ವಿನಲ್ಲಿ ಜಗಳಗಳೆಲ್ಲ ಮಾಡ್ಕೊಂಡು ಜನ ನೋಡಿದ್ರು, ಸಿನಿಮಾದಲ್ಲಿ ಹಂಗೆ ಮಾಡ್ಕೊಂಡ್ರೆ ಸಿನಿಮಾ ನಿಂತೋಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಟಿ ವಿ ಥರ ಅಲ್ಲ, ಹೆಂಗೆ ಮಾಡ್ತೀಯ? ಯಾರು ನೋಡಲ್ಲ. ಆಗ ಹಿಂದೆ ಏನೋ ರಾಜೇಶ್, ನಮ್ಮ ರಾಜೇಶ್ ಹೆಂಗಿದ್ದ ಹಾಳಾಗೋದ, ಅವ್ನು ಯಾರು ಮಾತಾಡಿಸ್ಬೇಡ ಅಂತ ಎಲ್ಲ ಹಂಗೆ ಹೋಗ್ತಾರೆ, ಹೂ ಅಂತ ಉಗೀತಾರೆ. ನಾನು ಚೆನ್ನಾಗಿ ಮಾಡಿದ್ರೆ ನನಗೊಂದು ಹೆಸರು, ಐಶ್ಗೊಂದು ಹೆಸರು, ನಮ್ಮ ಡೈರೆಕ್ಟ್ರಿಗೊಂದು ಹೆಸರು. ಡೈರೆಕ್ಟ್ರಿಗೆ ಇನ್ನೂ ಖುಷಿ ಆಯ್ತದೆ ನಾನು ಚೆನ್ನಾಗಿ ಮಾಡಿದ್ರೆ. ನಾನು ಹೇಳಿದ್ರು ನಿನ್ನ ಜಗಳ ಗಂಟ ಸ್ವಲ್ಪ ಕೋಪ ಜಾಸ್ತಿ ನಿಮಗೆ, ಅದನ್ನು ಹೆಂಗೆ ಡೀಲ್ ಮಾಡ್ತೀಯಾ ಅಂತ. ನಾನು ಮಾಡ್ಕೋತೀನಿ. ಹೆಂಗೆ ಅಡ್ಜಸ್ಟ್ ಮಾಡ್ಕೊತೀಯ? ನಾನು ಮಾಡ್ತೀನಿ ಅದು ಅಂತ ನನ್ನ ಆಸೆ. ನಾನು ಮುಂದೆ ಬರಬೇಕು, ನನ್ನ ನೋವು ಸ್ವಲ್ಪ ಇದೆ. ನಾನು ಚಿಕ್ಕಮಗಳೂರು ಡಿಸ್ಟಿಕ್ಕು, ಪರ್ವ ತಾಲೂಕು, ಪಾರ್ವತಿನಗರ ಒಂದು ಹಳ್ಳಿ. ಹೇಳಿ, ಮೊದಲನೇ ಸರಿ ನಿರ್ದೇಶನ ಮಾಡ್ತಾ ಇದ್ದೀರಾ, ಈ ಪ್ರಿಪ್ರೇಷನ್ ಸ್ಟೋರಿ ಎಷ್ಟು ದಿವಸ ಮಾಡ್ತಾ ಇದ್ದೀರಿ, ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ನಾನು ಚಂದ್ರ ಸರ್ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇದು ಫ್ರೇಮ್ ಮೈಲಾರಿಯಲ್ಲಿ ಮಾಡಬೇಕಾದ್ರೆ ಸಿನಿಮಾ ಮುಗಿಯೋಕ್ಕೆ ಬಂದಿತ್ತು, ಅದು ಶೂಟಿಂಗ್ ಮುಗಿಯೋಕ್ಕೆ ಬಂದಿತ್ತು. ಆವಾಗ ಇವ್ರದ್ದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿತ್ತು, ಹಳ್ಳಿ ಪೇಟೆಯಿಂದ ರಿಯಾಲಿಟಿ ಶೋ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನಾನು ಶೂಟಿಂಗ್ ಮುಗಿಸ್ಕೊಂಬಂದಾದಮೇಲೆ ರಿಯಾಲಿಟಿ ಶೋ ನೋಡಿಬಿಟ್ಟು ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ರಾಜೇಶನ್ನ ಹಾಕೊಂಡು ಮಾಡಿದ್ರೆ ನಾವು ಅನುಕೂಲ ಆಗುತ್ತೆ ಅಂತ. ಅವ್ನು ಹೆಂಗೆ ಮಾಡ್ತಾನೆ ಅದೇ ಥರ ಸ್ಕ್ರೀನ್ ಪ್ಲೇ ಮಾಡಿ ರಾಜೇಶನ್ ಹೋಗ್ಬಿಟ್ಟು ಕತೆ ಹೇಳಿ, ರಾಜೇಶನ್ ಕತೆ ಒಪ್ಪಿಸಿ ಅವ್ನು ಕರ್ಕೊಂಡು ಬಂದು ನಮ್ಮ ಮನೇಲೇ ಇಟ್ಕೊಂಡು ಅವನಿಗೆ ಸಿನಿಮಾಕ್ಕೆ ಏನೇನು ತಯಾರಿ ಬೇಕೋ ತಯಾರಿನ ಇಟ್ಕೊಂಡು ರೆಡಿಯಾಗಿ